ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನನ್ನ ವ್ಯೂವರ್ಸ್ ಒಬ್ಬರು ಕೇಳಿದರು, ಅಕ್ಕ ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಟೈಲರ್ಸ್ಗಳು ಈ ಸೀಸನಲ್ಲಿ ಬ್ಯುಸಿ ಇದ್ದೇ ಇರ್ತಾರಲ್ವಾ. ಕೆಲವರಿಗೆ ವೀಡಿಯೋಸ್ ನೋಡೋಕ್ಕೆ ಸಹ ಪುರ್ಸೊತ್ತಾಗಲ್ಲ, ಟೈಲರ್ಸ್ ಆಗಿ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದರೆ. ಯಾಕಂದರೆ ಎಂಥ ಈಗ ಒಂದು ಕುಚ್ಚು ಹಾಕೋರಾಗಿರ್ಬೋದು, ಸಿಂಪಲಾಗಿ ಎಂಬ್ರಾಯ್ಡ್ರಿ ಮಾಡೋರಿರ್ಬೋದು, ಅಥವಾ ಟಾಪು ಫಿಟ್ಟಿಂಗ್ ಮಾಡೋರಾಗಿರ್ಬೋದು, ಅಥವಾ ನಾರ್ಮಲ್ ಬ್ಲೌಸ್ ಹೊಲಿಯೋರಾಗಿರ್ಬೋದು, ಡಿಸೈನ್ ಬ್ಲೌಸ್ ಹೊಲಿಯೋರಾಗಿರ್ಬೋದು, ಪ್ರತಿಯೊಬ್ಬರು ಬ್ಯುಸಿ ಇರ್ತಾರೆ. ಯಾಕಂದರೆ ಈಗ ಮದುವೆ ಸೀಸನ್ ಇರೋದ್ರಿಂದ ಫಂಕ್ಷನ್ಗಳು, ಗೃಹ ಪ್ರವೇಶ ಈ ರೀತಿ ಫಂಕ್ಷನ್ಗಳು ಇರುತ್ತಲ್ವ, ಹಾಗಾಗಿ ಎಲ್ಲ ಬ್ಯುಸಿ ಇರ್ತಾರೆ. ಈಗ ನಾವುಗಳು ಅಂತಂದರೆ 22 ವರ್ಷದಿಂದ ಬಟ್ಟೆ ಹೊಲಿತಾ ಇರೋದ್ರಿಂದ ಆಲ್ಮೋಸ್ಟ್ ನಮಗೂ ಸಹ ಬಟ್ಟೆಗಳು ಬಂದೇ ಬರ್ತವೆ. ಆದರೆ ನಾನು ಸ್ವಲ್ಪ ನೋಡಿ ಮಾಡಿ ಇಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಬೇಜಾರಾಗುತ್ತೆ. ಎಲ್ಲರ ಬಟ್ಟೆನೂ ಇಸ್ಕೊಂಡು ಈಗ ಹೇಗಂದರೆ ನಮ್ಮ ಪೇಟೆಗಿಂತ ಸ್ವಲ್ಪ ದೂರದಲ್ಲಿದೆ, ಅಂದರೆ ತುಂಬ ದೂರ ಅಲ್ಲ, ಸ್ವಲ್ಪ ದೂರ. ಎಲ್ಲರಿಗೂ ಒಂದು ಬರೋಕ್ಕೆ ಅನುಕೂಲ ಆಗುವಂತಹ ಜಾಗದಲ್ಲಿ ನಾವಿದ್ದೀವಿ. ಅಂದರೆ ಎಂಥ ಹಳ್ಳಿಯವ್ರು ಬಂದ್ರೂ ದೂರ ಆಗಲ್ಲ ನಮ್ಮ ಮನೆ, ಅಥವಾ ನಮ್ಮೂರಲ್ಲೇ ಬಟ್ಟೆ ಹೊಲ್ಸೋಕ್ಕೆ ಬಂದವರಿಗೂ ದೂರ ಆಗಲ್ಲ. ಒಂದು ಚೆನ್ನಾಗಿ ಜನಕ್ಕೆ ರೀಚ್ ಆಗುವಂಥ ಜಾಗದಲ್ಲೇ ನಾವಿದ್ದೀವಿ. ನಾವಿರೋದು ತುಂಬ ಹಳೆ ಮನೆ ಆದ್ರೂ ನಮಗೆ ಇರೋಕ್ಕೆಲ್ಲ ಅನುಕೂಲ ಇದೆ, ಚೆನ್ನಾಗಿದೆ, ಯಾವುದು ತೊಂದರೆಗಳು ಇಲ್ಲ, ನಮಗೆ ಆರಾಮಾಗಿದ್ದೀವಿ. ಹಾಗಾಗಿ ತುಂಬ ಹಳೆ ಮನೆ ಆದರೂ ನಮಗೆ ಇದೇ ಮನೇಲಿ ಇರೋದಕ್ಕೆ ಇಷ್ಟ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನೊಂದು 2-3 ವಿಷಯನ ಶೇರ್ ಮಾಡಬೇಕು. ಅದರಲ್ಲಿ ನನಗೆ ಆದಷ್ಟು ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಹೇಳ್ತೀನಿ ನಾನು ನಿಮಗೆ. ಏನಂತ ಅಂದರೆ, ನನಗೆ ತುಂಬ ಬೇಜಾರಾಯಿತು ನೋಡಿ ನಾನು ಎಷ್ಟು ನಾನು ಇದು ಮಾಡಿ ಇಸ್ಕೊಂಡೆ ಬಟ್ಟೆ ಅಂದರೆ, ಹೇಗಂದರೆ ಎಲ್ಲ ಕಡೆ ಕೇಳಿಬಿಟ್ಟು, ಅಂದರೆ ಪೇಟೆಯಲ್ಲಿ ಬಟ್ಟೆ ಹೊಲಿಯುವಂಥ, ಈ ಅಂಗಡಿಯಲ್ಲಿ ಬಟ್ಟೆ ಹೊಲಿಯೋಂಥವ್ರನ್ನೆಲ್ಲ ಕೇಳಿ ಅವ್ರು ಆಗಲ್ಲ ಅಂದಾಗ ನಮ್ಮ ಹತ್ರ ತಗೊಬರ್ತಾರೆ. ನಾವು ಅವ್ರಿಗಿಂತ ಚೆನ್ನಾಗೇ ಬಟ್ಟೆ ಹೊಲಿತಾ ಇರ್ತೀವಿ. ಆದರೆ ನಮ್ಮ ಹತ್ರ ತಗೊಬರೋದು ಯಾವಾಗ ಅಂತಂದರೆ, ಅವರೆಲ್ಲ ಆಗಲ್ಲ ಇನ್ನು ಅಂತ ಹೇಳಿದಾಗ ಕೊಡೋಕೆ ಆ ಥರದವ್ರ ಬಟ್ಟೆ ನಾನು ಇಸ್ಕೊಳ್ಳೇ ಇಲ್ಲ ಫ್ರೆಂಡ್ಸ್. ಅವ್ರು 500 ಅಲ್ಲ 1000 ಕೊಡ್ತೀನಿ ಅಂದರೂ ನಾನು ಆ ರೀತಿ ಬಟ್ಟೆ ಇಸ್ಕೊಳ್ಳಿಲ್ಲ. ನಾನು ಇಸ್ಕೊಂಡಿದ್ದ ಬಟ್ಟೆ ಅಂದರೆ ನನಗೆ ರೆಗ್ಯುಲರ್ ಆಗಿ ಮಳೆಗಾಲ, ಚಳಿಗಾಲ, ಇಡೀ ವರ್ಷದಲ್ಲಿ ಅವ್ರು ಯಾವಾಗ ಬಟ್ಟೆ ತೊಗೊಂಡ್ರು ನಾನೇ ಬೇಕು ಅಂತ ಕಾದ್ಬಿಟ್ಟು ಬಟ್ಟೆ ಹೊಲಿಸ್ಕೊಳ್ತಾರಲ್ಲ, ಅವ್ರ ಬಟ್ಟೆ ನನಗೆ ರಾತ್ರಿ ಕೊಟ್ಟು ಬೆಳಗ್ಗೆ ಕೊಟ್ಟರು ಅಂಥವ್ರ ಬಟ್ಟೆನ ಹೊಲಿದು ಕೊಟ್ಟಿದ್ದೀನಿ. ಯಾರೂ ಆಗಲ್ಲ ಅಂತ ಹೇಳಿ ತರ್ತಾರಲ್ವ ಅವ್ರ ಬಟ್ಟೆ, ಅವ್ರು 500 ಅಲ್ಲ 1000 ಕೊಡ್ತೀನಿ ಅಂದ್ರೂ ನಾನು ಆ ಬಟ್ಟೆನ ಕೈಯಿಂದನೂ ಮುಟ್ಟಿಲ್ಲ. ಇಷ್ಟೊಂದು ಯಾಕೆ ಹೀಗೆ ಮಾಡಬಾರ್ದು ಮೇಡಮ್ ಅಂತ ನೀವು ಹೇಳ್ಬೋದು. ಒಂದೊಂದು ಸತಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ನಾವು 22-23 ವರ್ಷದಿಂದ ಬಟ್ಟೆ ಹೊಲಿತಾ ಇರ್ತೀವಿ, ನಾವು ಟೈಲರ್ ಅಂತ ಗೊತ್ತಿರುತ್ತೆ, ನಮ್ಮ ಹತ್ರನೂ ಬಟ್ಟೆ ಹೊಲಿಸಿರ್ತಾರೆ. ಆದರೆ ಈ ರೀತಿ ಮಾಡ್ತಾರೆ, ಅವರೆಲ್ಲ ಆಗಲ್ಲ ಅಂದಮೇಲೆ ನಮಗೆ ಯಾಕೆ ಕೊಡ್ತಾರೆ ಅನ್ನೋ ಥರ. ನನಗೆ ಇವಾಗ ಏನು ಅನಿಸಿದೆ ಅಂದರೆ, ನಾನು ಪ್ರತಿದಿನ ಯೂಟ್ಯೂಬ್ ವೀಡಿಯೋನ ಹಾಕ್ಕೊಳ್ತಾ, ನನಗೆ ಅಂದರೆ ನನಗೆ ಯಾವಾಗಲೂ ಕೊಡೋವಂಥ ಕಸ್ಟಮರ್ ಬಟ್ಟೆನ ಹೊಲಿತಾ ನಾ ಆರಾಮಾಗಿರೋಣ, ಎಲ್ಲ ಈ ರೀತಿ ಇವತ್ತು ನನ್ನ ಹತ್ರ ನಾಳೆ ಇನ್ನೊಬ್ರ ಹತ್ರ ಈ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾರೋರ ಬಟ್ಟೆಯನ್ನೆಲ್ಲ ಬೇಡ ಹೊಲಿಯೋದು ಅಂತೇಳಿ ಅಷ್ಟು ಮನಸ್ಸಿಗೆ ಬೇಜಾರಾಗ್ಬಿಟ್ಟಿದೆ. ಇನ್ಮೇಲಾದರೂ ಅಷ್ಟೇ ಫ್ರೆಂಡ್ಸ್, ನಾನು ನೋಡಿಬಿಟ್ಟು ಬಟ್ಟೆ ತೊಗೊಳ್ತೀನಿ. ನಾನು ಇದೇ ಟೈಲರಿಂಗಲ್ಲೇ ಇನ್ನೂ ಹೆಚ್ಚೆಚ್ಚು ಬೇರೆ ಎಲ್ಲ ಕಲಿಬೇಕು ಅಂಥೇಳಿ ನನಗೆ ಆಸೆ ಇದೆ. ಕಲಿತ್ಬಿಟ್ಟು ನಮಗೆ ಕೊಡೋವಂಥವ್ರಿಗೆ ಬಟ್ಟೆನ ಹೊಲ್ಕೊಟ್ರೆ ಸಾಕು ಅಂಥೇಳಿ ಅಂತ ಅಂದ್ಕೊಂಡಿದ್ದೆ. ಹಾಗೆಯೇ ಮತ್ತೊಂದು ವಿಷಯ, ನೀವು ನೋಡ್ತಾ ಇರ್ಬೋದು, ನಾನು 22 ವರ್ಷದಿಂದ ಟೈಲರು ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆದರೆ 22 ವರ್ಷದಿಂದನೂ ಅಷ್ಟೇ ನಾನು ಮನೆಯಲ್ಲೇ ಬಟ್ಟೆ ಹೊಲಿತಾ ಇರೋದು. ಏನೂ ಸಹ ಸ್ವಲ್ಪನೂ ಇಂಪ್ರೂವ್ಮೆಂಟ್ ಅನ್ನೋದೇ ಇಲ್ಲ. ನಾನು ಫಸ್ಟು ಸ್ಟಾರ್ಟಿಂಗು ಟೈಲರಿಂಗ್ ಕಲಿತಾಗ ಏನು ಬಟ್ಟೆ ಹೊಲಿತಿದ್ನೋ ಅದಕ್ಕಿಂತ ಜಾಸ್ತಿ ಹೊಲಿತೀನಿ. ಆದರೆ ನಮಗೆ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಬಟ್ಟೆ ಹೊಲಿಯೋದ್ರಿಂದ ಅಂತೆ ಅದು ನಮಗೆ ಒಂದು ರೀತಿ ಇಂಪ್ರೂವ್ಮೆಂಟೇ ತೋರಿಸಲ್ಲ. ಮನೇಲಿ ಬಟ್ಟೆ ಹೊಲಿಯೋರು ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಆಗಿದೆ ಅಂತ. ನನಗೆ ತುಂಬ ವರ್ಷಗಳಲ್ಲಿ ಗೊತ್ತಾಗ್ತಾನೆ ಇರಲಿಲ್ಲ ಯಾಕೆ ಈ ರೀತಿ ಆಗ್ತಿದೆ. ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಶಾಪರ್ಗಿಂತ ಹೆಚ್ಚು ಕೆಲಸ ಮಾಡ್ತೀನಿ. ಹೇಗಂದರೆ ನೀವು ನೋಡ್ಬೋದು, ಬೆಳಗ್ಗೆ ಹೊಲಿತೀನಿ, ಮಧ್ಯಾಹ್ನ ಹೊಲಿತೀನಿ, ಟೈಮ್ ಸಿಕ್ತಾಗೆಲ್ಲ ಹೊಲಿತೀನಿ, ರಾತ್ರಿ ತುಂಬ ಲೇಟಾಗಿ ಕಟ್ಟಿಂಗು ಮತ್ತು ನಾಳೆ ರೆಡಿ ಮಾಡ್ಕೊಳ್ಳಿರೋ ಇಂಥ ಬಟ್ಟೆಗಳನ್ನೆಲ್ಲರನ್ನೂ ಹೊಲಿತೀನಿ. ಹಾಗೆ ಹೊಸ ಪ್ಯಾಟ್ರನ್ ಬಂದ್ರೂ ಸ್ಟಿಚ್ ಮಾಡ್ತೀನಿ. ಆದರೂ ಯಾಕೆ ನನಗೆ ಇಂಪ್ರೂವ್ಮೆಂಟ್ ಇಲ್ಲ ಅಂತೇಳ್ಬಿಟ್ಟು ನನಗೆ ತುಂಬ ಅನಿಸ್ತಿತ್ತು. ನನಗೆ ಒಬ್ಬರು ಹೇಳಿದರು, ಮನೆಯಲ್ಲಿ ಬಟ್ಟೆ ಹೊಲಿತೀಯಲ್ಲಮ್ಮ, ಆದ್ದರಿಂದ ನಿನ್ನ ಕೆಲಸ ಇಂಪ್ರೂವ್ಮೆಂಟ್ ಇಲ್ಲ, ಹಾಗೆ ನಿನ್ನ ಕೆಲಸದಿಂದನೂ ಯಾವುದೂ ಸಹಿತ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹೇಳಿದರು. ಅದು ಮನೆಯಲ್ಲಿ ಬಟ್ಟೆ ಹೊಲಿದ್ರೆ ಹಾಗೆ ಅಂತೆ, ಕತ್ರಿ ಕೆಲಸ ನಾವು ಪಾರ್ಲರ್ ಆಗಿರ್ಬೋದು, ಟೈಲರ್ ಆಗಿರ್ಬೋದು, ಮನೆಯಲ್ಲೇ ಮಾಡಿದ್ವಿ ಅಂದರೆ ಆ ಅಮೌಂಟ್ ಬಂದಿರೋದು ಹಾಗೇ ಹೋಗುತ್ತಂತೆ. ಆದರೂ ಫ್ರೆಂಡ್ಸ್, ಈಗ ನಾನು ಅಂಗಡಿ ಮಾಡೋಣ ಅಂತ ತುಂಬ ವರ್ಷ ಆಯಿತು. ನನಗೆ
ಒಂದು 10 ವರ್ಷದಿಂದನೇ ಆಸೆ ಅನಿಸುತ್ತೆ. ಈ ವಿಷಯ ನನಗೆ ತಿಳಿದಾಗಿಂದನೂ ನಾನು ಸಹ ಮನೆಯಿಂದ ಹೊರಗೆ ಅಂದರೆ ಅಂಗಡಿ ಮಾಡಿ ಬಟ್ಟೆ ಹೊಲಿಯೋಣ ಅಂತ ನಂಗೆ ತುಂಬ ಅನಿಸಿದೆ. ಈ ಥರ ಮಾಡೋದ್ರಿಂದ ಆದರೂ ನಾನು ಇಂಪ್ರೂವ್ಮೆಂಟ್ ಆಗ್ತೀನಾ ಅಂತೇಳ್ಬಿಟ್ಟು. ಆದರೆ ಅಂಗಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಅಂಗಡಿಗಳ ರೇಟ್ ಕೇಳಿದರೆ ನಿಜವಾಗ್ಲೂ ಒಂದು ಟೈಲರ್ ಶಾಪ್ ಮಾಡಬೇಕು ಅಂದರೆ 5,000 6,000 ಅಮೌಂಟು ಕೊಡಬೇಕು. ಅಂದರೆ ಇನ್ನೆಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ಮೂಲೆಯಲ್ಲಿ ಮಾಡ್ತೀವಿ ಅಂತಂದರೆ ಮಿನಿಮಮ್ 3,000 ಆದ್ರೂ ಬಾಡಿಗೆ ಇದೆ. ಅಷ್ಟು ಬಾಡಿಗೆ ಈಗ ಮನೆ ಬಾಡಿಗೆ ಮತ್ತು ಅಂಗಡಿ ಬಾಡಿಗೆ ಅಂತ ಅಂದಾಗ ತುಂಬ ಹೆವಿ ಆಗುತ್ತೆ. ಆಗ ನಾವು ದುಡ್ದಿರೋ ದುಡ್ಡು ಇನ್ನೂ ಸಹಿತ ಬರೀ ಬಾಡಿಗೆಗಳನ್ನೇ ಕೊಡಬೇಕಾಗತ್ತೆ ಅಂತ ನಾನು ಮನೆಯಲ್ಲೇ ಬಟ್ಟೆ ಸೇಲ್ ಮಾಡ್ತೀನಿ, ಹಾಗೆ ಕಟ್ಟಿಂಗ್ ಕ್ಲಾಸ್ ಮಾಡಿದೆ, ಹಾಗೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ಮನೆಯಲ್ಲೇ ಈಗ ನಾವು ಒಂದು 6,000 ಮನೆ ಬಾಡಿಗೆ ಕಟ್ತೀವಿ ಅಂತಂದರೆ ವರ್ತ್ ಆಗಬೇಕು, ಆ ರೀತಿ ಯೋಚನೆ ಮಾಡಿದೆ. ಮತ್ತು ಈಗ ಹೆಂಗಂದರೆ ನಾವು ಪೇಟೆಯಲ್ಲಿ ಅಂಗಡಿ ಮಾಡಿದ್ವಿ ಅಂದರೆ ನಮಗೆ ಸಪೋರ್ಟಾಗಿ ಫ್ಯಾಮಿಲಿನೂ ಇರಬೇಕು. ನಾವು ಟೈಲರ್ ಅಂದಮೇಲೆ ದಿನಾಗಲೂ ನಾವು 5 ಗಂಟೆಗಂದರೆ 5 ಗಂಟೆಗೆ ಬಾಗ್ಲಾಕ್ ಬರ್ತೀವಿ, ಇಲ್ಲ ರಾತ್ರಿ 8 ಗಂಟೆಗೆ ಅಂದರೆ 8 ಗಂಟೆಗೆ ಬಾಗ್ಲಾಕ್ ಬರ್ತೀವಿ ಅಂತಂದರೆ ಸಪೋರ್ಟ್ ಮಾಡೋರಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ತಂಗಿ ಟೈಲರಿಂಗ್ ಶಾಪ್ ಮಾಡಿ ಅವಳು ಬರ್ತಿದ್ದು ಟೈಮಿಂಗ್ಸು, ಅವಳಿಗೆ ಆಗ್ತಾಯಿದ್ದಂಥ ಪ್ರಾಬ್ಲಮ್ಸ್ಗಳೆಲ್ಲ ನನಗೆ ಗೊತ್ತಾಗಿ ನಾನು ಶಾಪ್ ಮಾಡೋದಕ್ಕೆ ತುಂಬ ಹೆದರಿದೆ. ಅದು ನಾನು ಒಂದೊಂದ್ಸರಿ ಅಂದ್ಕೊಳ್ತಾ ಇರ್ತೀನಿ, ಯಾರ್ದಾದ್ರು ವೀಡಿಯೋ ನೋಡಿದಾಗ ಶಾಪ್ ಮಾಡಿದವರು ಹೇಗಪ್ಪ ನಿಭಾಯಿಸ್ತಾರೆ ಮನೆ ಕೆಲಸ ಶಾಪು ಅಂತೇಳಿ ಅಂದ್ಕೊಳ್ತಾ ಇರ್ತೀನಿ. ಆದರೆ ನನಗೂ ಆಸೆ ಇದೆ ಶಾಪ್ ಮಾಡೋದು. ಆದರೆ ನಮ್ಮೂರಲ್ಲಿ ಮಾತ್ರ ಶಾಪ್ ರೇಟ್ ಕೇಳೋಂಗೆ ಇಲ್ಲ. ಮತ್ತು ಈ ಬೆಂಕಿಯಿಂದ ಬಾಣಲಿ ಬಿದ್ದುಬಿಡಟ್ಟಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಶಾಪಿಂದ ಸ್ವಲ್ಪ ದೂರ ಇದ್ದೀನಿ. ಮನೆ ಮಾತ್ರ ಪೇಟೆಗೆ ಹತ್ತಿರವಾಗೇ ಇದೆ. ಆದ್ದರಿಂದ ನಾನು ಶಾಪ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವತ್ತಾದರೂ ಶಾಪ್ ಮಾಡೋಣ ಅಂತೇಳ್ಬಿಟ್ಟು ಕೇಳಿದಾಗ ಅನಿಸತ್ತೆ ನಂಗೆ ಒಂದೊಂದು ಸರಿ ರೇಟ್ ಕೇಳಿದಾಗ ತಲೆ ಬಿಸಿ ಆಗುತ್ತೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈಗ ಶಾಪ್ ಮಾಡಿದವರಾಗಿರ್ಬೋದು, ಮನೆಯಲ್ಲಿ ಬಟ್ಟೆ ಹೊಲಿಯೋರಾಗಿರ್ಬೋದು, ನೀವು ನನ್ನ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಲೇಬೇಕು. ಪರವಾಗಿಲ್ಲ, ನಾವು ಮನೇಲೂ ಟೈಲರಿಂಗ್ ಮಾಡಿ ಇಂಪ್ರೂವ್ಮೆಂಟ್ ಇದೀವಕ್ಕ, ಅಥವಾ ನಾವು ಶಾಪಲ್ಲಿ ಮಾಡೋರು ಚೆನ್ನಾಗೇ ಕೈ ಹಿಡಿಯುತ್ತೆ ಫ್ರೆಂಡ್ಸ್. ಅದು ನಾನು ತುಂಬ ಜನದಲ್ಲಿ ಅಬ್ಸರ್ವ್ ಮಾಡಿದ್ದೀವಿ. ನಾವು ಮಾಡಿರೋ ಕೆಲಸ ಏನಾದರೂ ಪ್ರಾಬ್ಲಮ್ ಬಂದು ಆ ಕೆಲಸಕ್ಕೆ ನಮ್ಮ ಅಮೌಂಟ್ ಹೋಗುತ್ತೆ. ನಾವು ಸೇವಿಂಗ್ಸ್ ಮಾಡೋದಕ್ಕಾಗಲಿ ಇದರಿಂದ ಒಂದು ಆಸೆ ಇಟ್ಕೊಂಡಿರ್ತೀವ, ಈ ಥರ ತಗೋಬೇಕು, ಈ ರೀತಿ ಒಂದು ಕೆಲಸ ಮಾಡಬೇಕು ಅಂತ, ಅದು ಆಗೋದೇ ಇಲ್ಲ. ನಮ್ಮ ವ್ಯೂವರ್ಸ್ ಕೇಳಿದ್ರು, ಅಕ್ಕ ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ. ನೋಡ್ಬೋದು, ಮದುವೆ ಬಟ್ಟೆಗಳು ಬಂದರೆ ಅಂತೂ ಇರೋವಂಥ ಟೈಮಲ್ಲಿ ಅವ್ರ ಬಟ್ಟೆನ ಹೊಲಿದು ಕೊಟ್ಬಿಡೋಣ ಅನಿಸತ್ತೆ. ಹಾಗೆ ನಮಗೊಂದು ರಿಲೇಷನ್ ಮದುವೆ ಇತ್ತು, ಅಲ್ಲಿಗೆ ಹೋಗಬೇಕು ಅಂತೇಳಿ ನಾನು ಬೇಗ ಸ್ಟಿಚ್ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಬಟ್ಟೆಗಳು ಸ್ಟಿಚ್ ಮಾಡಿಕೊಡ್ಬೇಕು ಅಂತ ವೀಡಿಯೋಗಳನ್ನು ಜಾಸ್ತಿ ಮಾಡ್ತಿರಲಿಲ್ಲ. ಆದರೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಅಂದರೆ ನನಗೆ ತುಂಬ ಹತ್ತಿರವಾಗಿ, ಅಂದರೆ ಯಾವಾಗಲೂ ಕೊಡೋವಂಥ ಕಸ್ಟಮರು ಒಂದು ಸ್ವಲ್ಪ ಜನನ ಇಟ್ಕೊಂಡ್ಬಿಟ್ಟು ಆವಾಗ ನಾನು ಮತ್ತೆ ನೆಕ್ಸ್ಟು ವೀಡಿಯೋಸ್ಗಳು ಪ್ರತಿದಿನ ಒಳ್ಳೊಳ್ಳೆ ಡಿಸೈನ್ ವೀಡಿಯೋಸ್ಗಳೆಲ್ಲ ಹಾಕಬೇಕು, ನಿಮಗೆಲ್ಲ ಅದನ್ನು ಅರ್ಥ ಆಗೋ ರೀತಿ ಹೇಳ್ಕೊಡ್ಬೇಕು ಅಂತ ನನಗೆ ತುಂಬ ಅನಿಸತ್ತೆ. ಅದಕ್ಕೋಸ್ಕರ ಇನ್ನೇನು ಒಂದು 10-15 ದಿವಸದಲ್ಲಿ ಸೀಸನ್ ಅನ್ನೋದು ಮುಗ್ದೇ ಹೋಗುತ್ತೆ. ಅಧಿಕ ಮಾಸ ಬಂದಿದ್ದರಿಂದ ಸೀಸನ್ ಅನ್ನೋದು ಇರೋದಿಲ್ಲ. ಆಗ ನಾನು ಪ್ರತಿದಿನ ದಿನಕ್ಕೆ 2-3 ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಕಟ್ಟಿಂಗ್ ಮಾಡೋದಕ್ಕೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದ್ರ ಪಕ್ಕಕ್ಕೆ ರೂಮಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹೇಗಂದರೆ ನಾವು ಮನೆಯಲ್ಲೇ ಸ್ಟಿಚಿಂಗು ಮತ್ತು ಕಟ್ಟಿಂಗು ಹಾಗೆ ಬಟ್ಟೆ ಸೇಲು ಮಾಡೋದ್ರಿಂದ ಎಲ್ಲದಕ್ಕೂ ಅನುಕೂಲ ಆಗೋ ರೀತಿ ನಾವು ಜೋಡಿಸ್ಕೊಬೇಕಲ್ವಾ. ಈಗ ನೋಡ್ತಾ ಇರ್ಬೋದು, ಸ್ಯಾರಿನೆಲ್ಲ ತೆಗೆದು ನೋಡ್ತಾ ಇದ್ದೀನಿ. ಇದನ್ನು ಬ್ಲೌಸ್ ಯಾವುದು ಅಂತ ಕಟ್ ಮಾಡಿ ಹಾಗೆ ಎಂಬ್ರಾಯ್ಡ್ರಿ ಹಾಕ್ಸೋದಕ್ಕೆ ಕೊಡಬೇಕು. ಎಂಬ್ರಾಯ್ಡ್ರಿ ಹಾಕೋದು ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ, ಅವರು ಎಲೆಕ್ಷನಿಗೆ ಹೋಗಿ ಎಲ್ಲೂ ಸಹ ಸಾಗರ, ಶಿವಮೊಗ್ಗ, ನಮ್ಮ ಆನಂದಪುರದಲ್ಲಿ ಎಲ್ಲೂ ಸಹ ಎಂಬ್ರಾಯ್ಡ್ರಿ ಹಾಕೋರೇ ಇಲ್ಲ. ಯಾರು ಬಟ್ಟೆ ತೊಗೊಳೋದಕ್ಕೂ ಭಯ ಆಗ್ತಿದೆ. ಎಂಬ್ರಾಯ್ಡ್ರಿ ಅಂದರೆ ನೀವೇ ಹಾಕ್ಸ್ಕೊಬಂದು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಆ ರೇಂಜಿಗೆ ಬಂದುಬಿಟ್ಟಿದ್ದೀವಿ. ಯಾಕಂದರೆ ನಮ್ಮೂರಲ್ಲಿರೋರು ಒಬ್ಬರೇ ಆಗಿರೋದು, ಇಬ್ಬರಿದ್ದಾರೆ ಎಂಬ್ರಾಯ್ಡ್ರಿ ಮಾಡೋರು. ಆದರೆ ಅವರಿಗೂ ಸಹ ಫುಲ್ಲು ಬಟ್ಟೆ ಇರೋದ್ರಿಂದ ಯಾರು ಬಟ್ಟೆ ಮಾಡ್ತಾರೆ, ಯಾರು ಬಟ್ಟೆ ಬಿಡ್ತಾರೆ ಅನ್ನೋದು ಆಗಿಬಿಟ್ಟಿದೆ. ನಿಮ್ಮೂರಲ್ಲೂ ಹೀಗೆ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸು, ನಾನು ಹೇಳ್ತಾ ಇದ್ದೆ, ಮನೆಯಲ್ಲಿ ಬಟ್ಟೆ ಹೊಲಿದ್ರೆ ತುಂಬಾ ಅದು ಲಾಸ್ ಅಂತಲೇ ಹೇಳ್ಬೋದು. ಏನೋ ಅದು ಗತಿನೇ ಇರೋದಿಲ್ಲ. ಅದ್ರ ಬದಲು ಇನ್ನೂ ಟೈಲರಿಂಗ್ ಕಲಿಯೋರು ಅಥವಾ ಇನ್ನೂ ಟೈಲರಿಂಗಿಂದ ಅರ್ನಿಂಗ್ಸ್ ಮಾಡಬೇಕು, ನಾನು ಇನ್ಮೇಲೆ ಜಾಸ್ತಿ ಬಟ್ಟೆನ ಹೊಲಿದು ಒಳ್ಳೆ ಟೈಲರ್ ಅಂದರೆ ಬೇಗನೆ ಕೊಡುವಂತಹ ಟೈಲರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಚಿಕ್ಕದಾಗಾದರೂ ಪರವಾಗಿಲ್ಲ ಒಂದು ಅಂಗಡಿನೇ ಮಾಡಿ. ಯಾಕಂದರೆ ನಾನು
10th ಮುಗ್ದಾಗಿಂದ ಬಟ್ಟೆ ಹೊಲಿತಾ ಇದ್ದೀನಿ. ಇವಾಗ್ಲಿನವರೆಗೂ ನನಗೆ ಇಲ್ಲ ಚೆನ್ನಾಗಿದ್ದೀನಿ, ನಾನು ಬಟ್ಟೆ ಹೊಲಿದಿರೋ ದುಡ್ಡಲ್ಲಿ ನಾನೇನಾದರೂ ತೊಗೊಳ್ತೀನಿ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಇನ್ನೂ ಟೈಮ್ ಬಂದಿಲ್ಲ ನೋಡಿ. ಯಾಕಂದರೆ ಅಷ್ಟೊಂದು ಕಮಿಟ್ಮೆಂಟ್ ಒಂದಾಗೋದಕ್ಕೂ ಬರ್ತಾ ಹೋಗುತ್ತೆ. ಅದು ಯಾಕಂತ ಗೊತ್ತಿಲ್ಲ. ನಾನು ಕೇಳಿದಾಗ ಹಾಗೆ ಅಂದರು, ಕತ್ರಿ ಕೆಲಸ ಮಾಡೋರಿಗೆ ಏನಾದರೂ ಒಂದು ಪ್ರಾಬ್ಲಮಲ್ಲಿ ಅಮೌಂಟ್ ಹೋಗ್ತಾ ಇರುತ್ತೆ ಅಂತೇಳ್ಬಿಟ್ಟು. ನಿಮಗೂ ಅದೇ ರೀತಿ ಆಗುತ್ತಾ? ಈ ವಿಡಿಯೋ ನೋಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನಗಂತೂ ಈ 22, 23 ಈ ಅಷ್ಟು ವರ್ಷದಲ್ಲಿ ತುಂಬ ಸಲ ಅನುಭವ ಆಗಿಬಿಟ್ಟಿದೆ. ಆದರೆ ಈಗ ಏನಾಗಿದೆ ಅಂದರೆ ನಾನು ಶಾಪು ಮಾಡೋದಾ ಬಿಡೋದಾ ಅನ್ನೋದು ಕನ್ಫ್ಯೂಷನ್ ತುಂಬ ಇದೆ ನನಗೆ ನೋಡಬೇಕು. ಶಾಪು ಚಿಕ್ಕದಾಗಿ ಇದ್ರೂ ಸಾಲಲ್ಲ. ನಮ್ಮಂಥ ಟೈಲರಿಗೆ ಒಂದು ಸ್ವಲ್ಪ 2 ಮಿಷನ್ ಇಡುವಂಥ ಜಾಗ ಆದರೂ ಬೇಕಾಗುತ್ತೆ. ಸಿಕ್ಕಿದ್ರೆ ಮಾಡ್ತೀನಿ, ಮಾಡಿದ್ರೆ ನಿಮಗೆಲ್ಲರಿಗೂ ತಿಳಿಸ್ತೀನಿ. ಅಂಗಡಿ ಮಾಡಿದ್ರೆ ಈಗ ನಾವು ಅಂಗಡಿ ಮಾಡೋದಕ್ಕಿಂತ ಹೆಚ್ಚಾಗಿ ಬಟ್ಟೆ ಜಾಸ್ತಿ ಮನೆಯಲ್ಲೇ ಬರುತ್ತೆ ನಮಗೆ. ಆದರೆ ನಾವು ಒಂದು ದಿವಸನೂ ಮಳೆಗಾಲ, ಚಳಿಗಾಲ ಅಥವಾ ಈ ಕೆಲವೊಂದು ಟೈಮಲ್ಲಿ ಮದುವೆಗಳನ್ನು ಮಾಡೋದಿಲ್ಲ, ಶೂನ್ಯ ಮಾಸ ಅಂಥ ಟೈಮಲ್ಲೂ ನಾವು ಫ್ರೀಯಾಗಿ ಕೂತಿದ್ದೇ ಇಲ್ಲ. ಈಗ 5, 6ನೇ ತಾರೀಕು ಮದುವೆ ಅಂತ ಅಂದರೆ ನಾನು ಇನ್ನೂ ಆ ಮದುವೆ ಬ್ಲೌಸನ್ನ ಸ್ಟಿಚ್ ಮಾಡಿಕೊಂಡೇ ಇಲ್ಲ. ಇನ್ನೂ ಸಹ ಕಸ್ಟಮರ್ಗೆ ಸ್ಟಿಚ್ ಮಾಡ್ಕೊಳ್ಳೋದ್ರಲ್ಲೇ ಇದ್ದೀನಿ. ದಿನದಲ್ಲಿ ಅರ್ಧ ದಿನ ಉಳಿತು ಅಂದ್ರೂ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡೋಣ ಅನ್ನೋ ಲೆವೆಲ್ಲಿಗೆ ನಮ್ಮ ಮನೆ ಪರಿಸ್ಥಿತಿಗಳೆಲ್ಲ ಇದೆ. ಹಾಗೆಯೇ ಯಾವ ಫಂಕ್ಷನಿಗೆ ಕರೆದ್ರೂ ನಿಜವಾಗ್ಲೂ ಹೋಗೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ನೋಡಿ ಫ್ರೆಂಡ್ಸ್, ಇಡೀ ದಿನದ ನನ್ನ ಕಟ್ಟಿಂಗು ಸ್ಟಿಚಿಂಗು ಆಗಿರುತ್ತೆ ಇವತ್ತು ವಿಡಿಯೋ. ಹಾಗೆಯೇ ನಾನು ಲಾಸ್ಟ್ ಟೈಮ್ ತುಂಬಾ ಆಗಿಬಿಟ್ಟಿದೆ. ಒಂದು ಫಾಲ್ ಹಚ್ಬಿಟ್ಟು ಮಲ್ಕೊಳ್ಳೋಣ, ಒಳ್ಳೊಳ್ಳೆ ಸ್ಯಾರಿಗಳಲ್ವ, ಹಾಗೆಯೇ ಇಡೋದಕ್ಕೆ ಭಯ ಆಯಿತು. ಫಾಲ್ ಹಚ್ಬಿಟ್ಟು ಮತ್ತು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ರೆ ಆಯಿತು ಅಂತೇಳ್ಬಿಟ್ಟು ಫಾಲೆಲ್ಲ ಹಚ್ತಾ ಇದ್ದೀನಿ. ರಾತ್ರಿ ಸುಮಾರು ಲೇಟಾಗಿತ್ತು. ಹಾಗೆಯೇ ಏನೂ ಮಾಡೋದಕ್ಕಾಗಲ್ಲ, ಬೆಳಗ್ಗೆ ಬೇಗ ಕೊಡಬೇಕು ಅಂದರೆ ನಾವು ಕೆಲಸ ಮಾಡಲೇಬೇಕು. ಹಾಗಾಗಿ ನನ್ನ ವ್ಯೂವರ್ಸ್ ತುಂಬ ಜನ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರ್ತಾರೆ. ಎಲ್ಲರಿಗೂ ಒಂದು ಮೋಟಿವೇಟ್ ಆಗಲಿ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ನಾನು ಹೇಳಿದೆ ಅಂತೇಳಿ ನಿಮಗೆ ತುಂಬ ಕಷ್ಟದ ಪರಿಸ್ಥಿತಿ ಇದ್ರೂ ಸಹಿತ ಶಾಪ್ ಮಾಡೋದಕ್ಕೆ ಅಂತ ಹೇಳಿ ಹೋಗಬೇಡಿ. ನೋಡ್ಕೊಳ್ಳಿ, ಈಗ ನಾನು ಅಷ್ಟೇ ಇಷ್ಟೆಲ್ಲ ನಾನು ನಿಮಗೆ ಬುದ್ಧಿ ಹೇಳ್ತಾಯಿದ್ರು. ನನಗೆ ಸ್ವಂತವಾಗಿ ಒಂದು ಶಾಪ್ ಮಾಡೋದಕ್ಕೆ ಭಯ ಪಡ್ತೀನಿ. ಯಾಕಂದರೆ ಬ್ಯಾಕ್ ಸಪೋರ್ಟು ಯಾರಾದರೂ ಇದ್ದರೆ, ನಮಗೆ ಅಕಸ್ಮಾತು ಆಗಲಿಲ್ಲ ಬಾಡಿಗೆ ಕಟ್ಟೋಕ್ಕೂ, ಅಥವಾ ನಾವೇನೋ ಅನಿವಾರ್ಯ ಕಾರಣದಿಂದ ಟೈಲರಿಂಗ್ ಶಾಪೇ ಬಾಗಿಲು ತೆಗ್ದಿಲ್ಲ ಅಂದ್ರೂ ಹೆಲ್ಪ್ ಮಾಡೋದಕ್ಕೆ, ಧೈರ್ಯವಾಗಿ ನಿಲ್ಲೋದಕ್ಕೆ ಬ್ಯಾಕ್ ಸಪೋರ್ಟ್ ಅನ್ನೋದು ಇರಬೇಕು. ಆ ರೀತಿ ಎಲ್ಲ ಇದ್ದರೆ ನೋಡಿಕೊಂಡು ನಿಮಗೆ ಅನುಕೂಲ ಆಗುತ್ತೆ ಅಂತಂದರೆ, ಟೈಲರಿಂಗ್ ಕಲ್ತಿದ್ದೀರಾ, ಈಗ ನಾನು ಮನೇಲಿ ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಮನೇಲಿ ಬಟ್ಟೆ ಹೊಲಿಬೇಡಿ. ಆದಷ್ಟು ಒಂದು ಶಾಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ನೀವು ಎಷ್ಟು ಬೇಗ ಇಂಪ್ರೂವ್ಮೆಂಟ್ ಆಗ್ತೀರಾ ಅಂಥೇಳಿ. ಅದೇ ನೀವು ಮನೆಯಲ್ಲಿ ಬಟ್ಟೆ ಹೊಲಿದ್ರಿ ಅಂದರೆ 20 ಅಲ್ಲ 40 ವರ್ಷ ಕೆಲಸ ಮಾಡಿದ್ರೂ ಸಹಿತ ಇಂಪ್ರೂವ್ಮೆಂಟ್ ಅನ್ನೋದಿರಲ್ಲ. ಅದರಲ್ಲಿ ಎಲ್ಲೋ 100ಕ್ಕೆ 1-2 ಅಷ್ಟೇ ಅದರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರುತ್ತೆ. ಮತ್ತು ಹೇಗಂತಂದರೆ ಮನೇಲಿ ಬಟ್ಟೆ ಹೊಲಿತೀವಿ ಅಂತಂದರೆ ಕಸ್ಟಮರ್ಗಳು ಅಷ್ಟೇ ನಾವು ಹೇಳಿದಂಥ ರೇಟ್ಗಳನ್ನು ಕೊಡೋದಿಲ್ಲ, ತಗೊಂಡೋಗೋದಿಲ್ಲ. ಹಾಗೆ ಮನೆ ಅಂತ ಹೇಳಿ ಇದಕ್ಕೆ ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ತಗೊಂಡೋಗ್ತಾರೆ. ನಾವು ಅದಕ್ಕೆ ಲೈನಿಂಗು, ಫಾಲು ಮತ್ತು ಡಿಸೈನ್ ಎಲ್ಲ ಹಾಕಿ ಹೊಲಿದಿರ್ತೀವಿ. ಅದು ಯಾವುದೂ ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಈಗೆಲ್ಲ ನಿಮ್ಮೂರಲ್ಲೂ ಇದೆಯಾ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಾನು ಕೈಯಲ್ಲಿ ಹಣ ನಿಲ್ತಿರಲಿಲ್ಲ, ನಾನು ಬಟ್ಟೆ ಹೊಲಿದಿದ್ದು ದುಡ್ಡು ಯಾವುದೂ ನನ್ನ ಹತ್ರ ಇರ್ತಿರ್ಲಿಲ್ಲ ಅನ್ನೋ ಟೈಮಲ್ಲಿ ನಾನು ಕಂಡುಹಿಡಿದಂಥ ಉಪಾಯ ಅಂದರೆ ಅಮಾವಾಸ್ಯೆ ಪೂಜೆ, ಹಾಗೆ ಬಟ್ಟೆಗಳಂದರೆ ಚಿಂದಿ ಬಟ್ಟೆಗಳನ್ನೆಲ್ಲ ಬೇಗ ಬೇಗ ತೆಗ್ದಾಕೋದು, ಹಳೆ ಬಟ್ಟೆಗಳನ್ನು ಇಟ್ಕೊಳ್ದೇ ಇರೋದು, ಟೈಲರಿಂಗ್ ಮಿಷನ್ ಹತ್ರ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋ ಅಂಥದ್ದು ಮಾಡ್ತಾ ಬಂದೆ. ಈಗ ಸ್ವಲ್ಪ ಪರವಾಗಿಲ್ಲ, ಆದರೂ ಸಹಿತ ಇಂಪ್ರೂವ್ಮೆಂಟ್ ಇನ್ನೂ ಇರಬೇಕಿತ್ತು ಇಷ್ಟು ವರ್ಷದಲ್ಲಿ ಅಂತೇಳಿ ನನಗೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ನೋಡೋಣ. ಇನ್ನೂ 2-3 ವರ್ಷ ವೆಯ್ಟ್ ಮಾಡಿ ನೋಡ್ತೀನಿ. ಟೈಲರಿಂಗ್ ಶಾಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.